ನಾನು ನನ್ನ ಮಗನ ಸ್ಕೂಲಿಗೆ ಕಳಿಸದೆ ಮನೆಯಲ್ಲೇ ಹೋಮ್ ಸ್ಕೂಲಿಂಗ್ ಅಂತ ಮಾಡಿಕೊಂಡು ನೇಚರಿಗೆ ಕರ್ಕೊಂಡು ಹೋಗ್ಬಿಟ್ಟು ನೇಚರ್ ಲೆಸನ್ಸ್ ಹೇಳ್ಕೊಟ್ಟು ಅವನಿಗೆ ವೈಲ್ಡ್ನೆಸ್ಸಿಗೆ ಹೋಗಿ ವೈಲ್ಡ್ ಸ್ಕೂಲಿಂಗ್ ಅಂತ ಮಾಡಿಕೊಂಡು ಈ ಥರ ಒಂದು ಎನರ್ಜಿಯಲ್ಲಿ ಅವನ ನಾನು ಬೆಳೆಸ್ತಾ ಇರಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರುತ್ತೆ, ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಬರುತ್ತೆ, ಸಿಕ್ಕಾಪಟ್ಟೆ ಅಡ್ವೈಸಸ್ ಬರುತ್ತೆ. ನಾಳೆ ದಿವಸ ನಿನ್ನ ಮಗನ ಭವಿಷ್ಯ ಏನು ಅಂತ. ಮಗನ ಭವಿಷ್ಯ ಏನು ಅಂತ ಹೇಳೋದಕ್ಕಿಂತ ಇವಾಗ ನಾವು ನೋಡ್ತಾ ಇರುವಂಥ ಪೊಲಿಟಿಕಲ್ ಅನ್ರೆಸ್ಟ್ ಇನ್ ಅವರ್ ಕಂಟ್ರಿ, ಎಜುಕೇಷನ್ ಸಿಸ್ಟಮ್ ಎಗೇನ್ಸ್ಟ್ ಹೋಗ್ತಾ ಇರುವಂಥ ಈ ಒಂದು ಪ್ರೊಟೆಸ್ಟು, ಮಕ್ಕಳು ಪೊಲೀಸಿಂದ ಏಟ್ ತಿಂತಾ ಇರೋದು ಎಲ್ಲ ಮುಗಿಸಿ ನಾನು ಬೆಂಗಳೂರು ಮೈಸೂರು ಎಲ್ಲ ದಾಟಿ ಆ ಕಡೆ ಯು ಎಸ್ಸಿಗೆ ಹೋಗಿ ಸೆಟ್ಲ್ ಆದರೆ ಅಲ್ಲಿ ಟ್ರಂಪ್ ಸೈನ್ ಆಗೋ ಆ ಒಂದು ಸಿಗ್ನೇಚರಿಂದ ನಮ್ಮ ಮಕ್ಕಳ ಒಂದು ಫ್ಯೂಚರ್ ಅಲ್ಲಾಡ್ತಾ ಇದೆ ಅಂತ ಹೇಳಿದ್ರೆ, ವಾಟ್ ಈಸ್ ದ ಸೆಕ್ಯೂರಿಟಿ ವಿ ಆರ್ ಸ್ಪೀಕಿಂಗ್ ಅಬೌಟ್? ವಾಟ್ ಈಸ್ ದ ಸೇಫ್ಟಿ ವಿ ಆರ್ ಸ್ಪೀಕಿಂಗ್ ಅಬೌಟ್? ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಬಿಕಾಸ್ ಐ ಆಮ್ ಗೋಯಿಂಗ್ ಟು ಗಿವ್ ಅ ಲಾಟ್ ಆಫ್ ಇನ್ಸೈಟ್ಸ್ ಅಬೌಟ್ ಅ ಪ್ರೊಟೆಸ್ಟ್, ಹೌ ಇಟ್ ಕ್ಯಾನ್ ಹ್ಯಾಂಪರ್ ಸಂಬಡೀಸ್ ಲೈಫ್ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಾನು ಕೂಡ ಐ ಹ್ಯಾವ್ ಡನ್ ಮೈ ಮಾಸ್ಟರ್ಸ್. ನನ್ನ ವೈಫ್ ಕೂಡ ಶಿ ಹ್ಯಾಸ್ ಡನ್ ಹರ್ ಮಾಸ್ಟರ್ಸ್. ಬಟ್ ಎಂಡ್ ಆಫ್ ಇಟ್ ನಾವು ಇದೆಲ್ಲ ಮಾಡಿದ್ರು ಯಾಕೆ ನನ್ನ ಮಗುನ ಓದಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಐ ಕ್ಯಾನ್ ವಿಜುವಲೈಸ್ ಆ್ಯಂಡ್ ಸಿ ಹೌ ಡೆಸ್ಪರೇಟ್ ಪೀಪಲ್ ಆರ್ ಗೆಟಿಂಗ್ ಇನ್ ಟು, ಅಂದರೆ ಒಂದು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಇನ್ನೇನೋ ಆಗ್ತೀನಿ, ನೀಟ್ ಎಕ್ಸಾಮ್ ಬರೆದು ಬಿಡ್ತೀನಿ. ಆಲ್ ದಿಸ್ ಐ ಐ ರಿಯಲಿ ಸೇ ಇಟ್ ಈಸ್ ಆಲ್ ಗುಡ್ ಇರ್ಬೋದು, ಬಟ್ ಫಾರ್ ಮೀ ವಿ ಆರ್ ನಾಟ್ ಫೋಕಸಿಂಗ್ ಆನ್ ದ ಬೇಸಿಕ್ಸ್. ರೂಟಲ್ಲಿ ನಾವು ಫೋಕಸ್ ಮಾಡ್ತಾ ಇಲ್ಲ. ಕಾಯಿಲೆಗಳಲ್ಲಿ ನಾವು ವಿ ಆರ್ ಬೀಯಿಂಗ್ ದ ಟಾಪ್, ಒಬಿಸಿಟಿಯಲ್ಲಿ ಟಾಪಲ್ಲಿ ಇದ್ದೀವಿ, ಆರ್ಟ್ ಆಪರೇಷನ್ಸು, ಕ್ಯಾನ್ಸರು, ಡಿಸೀಸ್ನ ಸೃಷ್ಟಿ ಮಾಡ್ತಾ ಇದ್ದೀವಿ, ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಂದ ನಾವು ಡಾಕ್ಟರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ನಾನು ಹೇಳೋದು, ಇಟ್ಸ್ ನಾಟ್ ಅಬೌಟ್ ಎನಿ ಗೌರ್ಮೆಂಟ್, ಇಟ್ಸ್ ನಾಟ್ ಅಬೌಟ್ ಕಾಂಗ್ರೆಸ್, ಇಟ್ಸ್ ಅಬೌಟ್ ನಾಟ್ ಅಬೌಟ್ ಬಿ ಜೆ ಪಿ, ಇಟ್ಸ್ ನಾಟ್ ಅಬೌಟ್ ನರೇಂದ್ರ ಮೋದಿ, ಇಟ್ಸ್ ನಾಟ್ ಅಬೌಟ್ ರಾಹುಲ್ ಗಾಂಧಿ. ನಿಮ್ಮ ಲೈಫ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಸಿ, ಎಲ್ಲರೂ ಚೆನ್ನಾಗಿದ್ರೆ, ಈಗ ನೇಚರ್ ಮಧ್ಯದಲ್ಲಿ ನಾವೆಲ್ಲರೂ ಚೆನ್ನಾಗಿದ್ಬಿಟ್ರೆ ಪೀಪಲ್ ವಿಲ್ ನಾಟ್ ಹ್ಯಾವ್ ಪ್ರಾಫಿಟ್ಸ್. ಸೊ ದಟ್ಸ್ ವೈ ದ ಎಂಟೈರ್ ಸಿಸ್ಟಮ್ ಇಸ್ ಡಿವೈಡೆಡ್ ಇಂಟು ಲೆಫ್ಟ್ ಟು ರೈಟ್ ಅಂತ. ಸೊ ಲೆಫ್ಟ್ ಅವರು ನಾವು ಸರಿ ಅಂತ ಹೇಳ್ತಾರೆ, ರೈಟ್ ಅವರು ನಾವು ಸರಿ ಅಂತ ಹೇಳ್ತಾರೆ. ಬಟ್ ಇವರು ಕಂಬೈನ್ ಆಗಬೇಕಂದ್ರೆ ನೇಚರು ಲೆಫ್ಟು ನೋಡಲ್ಲ, ರೈಟು ನೋಡಲ್ಲ, ಎವ್ರಿಬಡಿ ವಿಲ್ ಗೆಟ್ ಎವ್ರಿಥಿಂಗ್ ಫ್ರಮ್ ನೇಚರ್. ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ತುಂಬ ಪೇಯ್ನಿಂದ ಹೇಳ್ತಾ ಇದ್ದೀನಿ, ವಿಡಿಯೋಸ್ ನೋಡೋಕೆ ತುಂಬ ಬೇಜಾರಾಗ್ತಾ ಇದೆ. ಐ ಡಿಂಟ್ ವಾಂಟ್ ಟು ಮೇಕ್ ಅ ವಿಡಿಯೋ ಆನ್ ದಿಸ್, ಬಟ್ ಸ್ಟಿಲ್ ನಾನೊಂದು ಚಿಕ್ಕದಾಗಿ ಒಂದು ವಿಡಿಯೋ ತೋರಿಸ್ಬಿಡ್ತೀನಿ. ಜಸ್ಟ್ ಸಿ ಹೌ ಪೆಥೆಟಿಕ್ ಸಿಚುವೇಶನ್ ಈಸ್ ಗೆಟಿಂಗ್. एम्बुलेंस के पास से ಏಟ್ಗಳು ಬೀಳ್ತಾ ಇದೆ, ಪೀಪಲ್, ಸ್ಟೂಡೆಂಟ್ಸ್ ಆರ್ ಬ್ಲೀಡಿಂಗ್. ಬಟ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಬನ್ನಿ, ನಾನು ನಿಮಗೆ, ಈವನ್ ಐ ವಾಸ್ ಅ ಯೂನಿಯನ್ ಲೀಡರ್. ನಮ್ಮ ಕಾಲೇಜಲ್ಲಿ ನಾನು ಕೂಡ ಯೂನಿಯನ್ ಲೀಡರ್ ಆಗಿ ತುಂಬ ಪ್ರೊಟೆಸ್ಟ್ಗಳು ಮಾಡಿದ್ದೀನಿ. ತುಂಬ 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 ವಿಚಾರಗಳನ್ನ ತುಂಬ ಇನ್ ಡೆಪ್ತಿಗೆ ಹೋಗಿ ಕಲ್ತ್ಕೊಂಡಿದ್ದೀನಿ. ಪೊಲಿಟಿಷಿಯನ್ಸ್ ಹತ್ರ ವರ್ಕ್ ಮಾಡಿದ್ದೀನಿ. ಐ ಹ್ಯಾವ್ ಕಂಪ್ಲೀಟ್ ಕ್ಲಾರಿಟಿ ಆನ್ ವಾಟ್ ಕ್ಯಾನ್ ಹ್ಯಾಪನ್ ಇನ್ ಅ ಪ್ರೊಟೆಸ್ಟ್. ಅದೇ ಈ ಒಂದು ಹೊತ್ತಿನ ವಿಶೇಷ. ನಾನು ನಿಮ್ಗೆ ಹೇಳ್ತೀನಿ, ನನಗೆ ಕಾಲ್ಸ್ ಬರ್ತಾ ಇತ್ತು ವೆನ್ ಐ ವಾಸ್ ದ ಕಾಲೇಜ್ ಯೂನಿಯನ್ ಲೀಡರ್. ಭಜನ್, ನನಗೆ ಜನರನ್ನ ಕಳಿಸ್ಕೊಡು, 2 ಬಸ್ಸು ಮಕ್ಕಳು ಬೇಕು, ಹುಡುಗರು ಬೇಕು ಅಂತ. ಐ ವಾಸ್ ಲೈಕ್, ಗೊತ್ತಿಲ್ಲ, ಕಳಿಸ್ಕೊಡ್ತಿದ್ದೆ ಮಕ್ಕಳನ್ನ. ಹೇ, ಹೋಗಿ ಮಧ್ಯಾಹ್ನ ಬಿರಿಯಾನಿ ಕೊಡ್ತಾರೆ ಆ್ಯಂಡ್ ದೇ ವಿಲ್ ಟೇಕ್ ಕೇರ್ ಆಫ್ ಯುವರ್ ಪಿಕಪ್ ಆ್ಯಂಡ್ ಡ್ರಾಪ್. 2 ಬಸ್ ಕಳಿಸ್ತಾರೆ, ಹೋಗಿ ಹೋಗಿ ಅದೇನೋ ಪ್ರೊಟೆಸ್ಟ್ ಅಂತೆ ಮಾಡಿ. ಬಟ್ ನಾನು ಯಾವತ್ತೂ ಕೇಳಿರಲಿಲ್ಲ ವಾಟ್ ಈಸ್ ದ ಪ್ರೊಟೆಸ್ಟ್ ಆಲ್ ಅಬೌಟ್ ಅಂತ. ಯಾಕಂದರೆ ಕಾಮನ್ ಸೆನ್ಸ್ ಇರಲಿಲ್ಲ. ಐ ಆಲ್ವೇಸ್ ಥಾಟ್ ಪ್ರೊಟೆಸ್ಟ್ ಮೀನ್ಸ್ ಸಮಥಿಂಗ್ ಫಾರ್ ಗುಡ್ ಅಂತ. ಬಟ್ ಒಂದು ಹೇಳ್ತೀನಿ, ನಮ್ಮ ಮಕ್ಕಳನ್ನ ಒಂದು ಪ್ರೊಟೆಸ್ಟಿಗೆ ಕಳಿಸೋದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಬಿ ರಿಯಲಿ ಕಾನ್ಷಿಯಸ್ ಅಬೌಟ್ ಯಾವ ಥರದ ಪ್ರೊಟೆಸ್ಟ್ ನಡೀತಾ ಇದೆ, ಯಾಕೆ ನಡೀತಾ ಇದೆ, ವಾಟ್ ಈಸ್ ದ ಇಂಟೆನ್ಷನ್, ವಾಟ್ ಈಸ್ ದ ಪರ್ಪಸ್ ಅಂತ. ಸೊ ಪ್ರೊಟೆಸ್ಟ್ ಅಂತ ಬಂದಾಗ 5 ಥರದ ಜನರು ಇರ್ತಾರೆ, 5 ಮೆಂಬರ್ಸ್. ಓಕೆ, ಸೊ ನಾವು ಆ ಪ್ರೊಟೆಸ್ಟಿಗೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ತುಂಬ ಕ್ಲಾರಿಟಿ ತಗೋಬೇಕು. ಸೊ ಹೂ ಇಸ್ ದಿಸ್ ಫಸ್ಟ್ ಟೈಪ್? ಫಸ್ಟ್ ಟೈಪ್ ಯಾರು ಅಂತ ಕೇಳಿದ್ರೆ, ಫಸ್ಟ್ ಟೈಪ್ ಈಸ್ ನನ್ ಅದರ್ ದೆನ್ ದ ವಿಷನರಿ. ಇದು ತಂಬ್. ಓಕೆ,
ಈ ವಿಷನರಿಗೆ ಒಂದು ಕ್ಲಾರಿಟಿ ಇರುತ್ತೆ, ನಾನು ಯಾಕೆ ಹೋಗ್ತಾ ಇದ್ದೀನಿ, ಒಂದು ಒಳ್ಳೆ ಇಂಟೆನ್ಷನ್ ಕೂಡ ಇರುತ್ತೆ. ದೇ ವಿಲ್ ನಾಟ್ ಹ್ಯಾವ್ ಕಂಪ್ಲೇಂಟ್ಸ್, ಬಟ್ ಯಾ ದೇ ವಿಲ್ ಆಸ್ಕ್ ಫಾರ್ ಸೊಲ್ಯೂಷನ್ಸ್. ನನಗೆ ಈ ಥರ ಸೊಲ್ಯೂಷನ್ಸ್ ಬೇಕು ಅಂತ. ಇವರು ದೇ ವಿಲ್ ರೆಸ್ಪೆಕ್ಟ್ ಪೀಪಲ್, ದೇ ವಿಲ್ ರೆಸ್ಪೆಕ್ಟ್ ಲಾ, ದೇ ವಿಲ್ ಬಿ ಕೋಆರ್ಡಿನೇಟಿಂಗ್ ಇನ್ ಸಚ್ ಅ ವೇ, ಬನ್ನಿ ನಾವು ಏನಾದರೂ ಒಂದು ಮಾಡುವ, ವಿಲ್ ಡೂ ಸಮಥಿಂಗ್ ಅಬೌಟ್ ಇಟ್ ಅಂತ. ಸೊ ದೀಸ್ ಆರ್ ದ ವಿಷನರೀಸು. ಈ ವಿಷನರೀಸಿಗೆ ಒಂದು ಒಳ್ಳೆ ಇಂಟೆನ್ಷನ್ 100% ಇರುತ್ತೆ, ದರ್ ಇಸ್ ನೋ ಡೌಟ್. ಸೊ ಎವ್ರಿ ಪ್ರೊಟೆಸ್ಟ್ ವಿಲ್ ಹ್ಯಾವ್ ಅ ವಿಷನರಿ. ಆದರೆ ಆ ವಿಷನರಿ ಒಟ್ಟಿಗೆ ಸೆಕೆಂಡ್ ಟೈಪ್ ಆಫ್ ಪೀಪಲ್ ಇರ್ತಾರೆ. ಸೊ ತಂಬಾಯ್ತು, ಸೆಕೆಂಡ್ ಟೈಪ್ ಆಫ್ ಪೀಪಲ್. ಸೆಕೆಂಡ್ ಟೈಪ್ ಆಫ್ ಪೀಪಲ್ ಆರ್ ಕಾಲ್ಡ್ ಆಸ್ ದ ಸಪೋರ್ಟರ್ಸ್. ಈ ಸಪೋರ್ಟರ್ಸ್ ಯಾರಪ್ಪ ಅಂತ ಹೇಳಿದ್ರೆ, ಪೀಪಲ್ ಹೂ ವಿಲ್ ಫೀಲ್ ದ್ಯಾಟ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಪೋರ್ಟರ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡುವ ಒಂದು ಒಳ್ಳೆ ಪರ್ಪಸ್, ಒಳ್ಳೆ ಇಂಟೆನ್ಷನ್. ಬಿಕಾಸ್ ಅವರೊಬ್ಬರೇ ಯಾಕೆ ಒದ್ದಾಡಬೇಕು, ಲೆಟ್ ಸ್ಟ್ಯಾಂಡ್ ವಿತ್ ದೆಮ್ ಅಂತ ಹೇಳೋ ಒಂದು ಇಂಟೆನ್ಷನಲ್ ಬಂದ್ಬಿಟ್ಟು ಅವರು ಕೂಡ ಧುಮುಕ್ತಾರೆ ಈ ಒಂದು ಪ್ರೊಟೆಸ್ಟಿಗೆ. ಬಟ್ ಇವರು ಕೂಡ ದೇ ಆರ್ ಆಲ್ ವೆರಿ ಪಾಸಿಟಿವ್ ಪೀಪಲ್. ನೆಕ್ಸ್ಟು ಐ ಥಿಂಕ್ ಇಟ್ಸ್ ಅ ಮಿಡಲ್ ಫಿಂಗರ್. ಓಕೆ, ಮಿಡಲ್ ಫಿಂಗರ್ ಯಾರು ಅಂತ ಹೇಳಿದ್ರೆ, ಇಟ್ಸ್ ಆಲ್ ಅಬೌಟ್, ಐ ಆಮ್ ನಾಟ್ ಟೆಲಿಂಗ್ ಇನ್ ದ ನೆಗೆಟಿವ್ ವೇ, ಐ ಆಮ್ ಟೆಲಿಂಗ್ ಇಟ್ ಇನ್ ಅ ಪಾಸಿಟಿವ್ ವೇ. ಇವರು ಸ್ವಲ್ಪ ಪಾಪದವರು. ದ ನೆಕ್ಸ್ಟ್ ಟೈಪ್ ಆಫ್ ಪೀಪಲ್ ಆರ್ ದ ಫಾಲೋವರ್ಸ್ ಹೂ ಗೆಟ್ ಸ್ಕ್ರೂಡ್ ಅಪ್ ಬಿಗ್ ಟೈಮ್. ಸೊ ಇವರೇನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ, ಫೇಸ್ಬುಕ್ಕಲ್ಲಿ ನೋಡ್ತಾರೆ, ಇದರಲ್ಲಿ ಜನ್ ಝಿ ಇರ್ತಾರೆ, ಜನ್ ಆಲ್ಫಾ ಇರ್ತಾರೆ, ಜನ್ ಬೀಟಾ ಇರ್ತಾರೆ. ಇವರೆಲ್ಲ ನೋಡಿಬಿಟ್ಟು ಇನ್ಫ್ಲುಯೆನ್ಸ್ ಆಗಿಬಿಡ್ತಾರೆ. ಎಸ್, ಲೆಟ್ಸ್ ಗೋ, ಲೆಟ್ಸ್ ಗೋ ಅಂತೇಳಿ ಮನೇಲಿ ಪಾಕೆಟ್ ಮನಿ ಇಟ್ಕೊಂಡು ಏನೋ ಒಂದು ಆಸೆಯಿಂದ, ಓ ಇವ್ರ ಹತ್ರ ಹೋದ್ರೆ ವಿಷನರಿನೂ ಸಖತ್ತಾಗಿದ್ದಾರೆ, ಅವ್ರಿಗೆ ಒಳ್ಳೆ ಸಪೋರ್ಟ್ ಕೂಡ ಸಿಗ್ತಾ ಇದೆ, ನಾವು ಕೂಡ ಸಖತ್ತಾಗಿ ಹೋಗ್ಬಿಟ್ಟು ಅವರಿಗೆ ಸಪೋರ್ಟ್ ಮಾಡುವ ಅಂತೇಳೋ ಒಂದು ಪ್ಯೂರ್ ಇಂಟೆನ್ಷನ್ ಇಂದ ಹೋಗ್ತಾರೆ. ಎಲ್ಲೂ ಈ 3 ಟೈಪ್ಸ್ ಆಫ್ ಪೀಪಲ್ ಅಲ್ಲ, ಈ 3 ಟೈಪ್ಸ್ ಆಫ್ ಪೀಪಲ್ ದೇ ಆರ್ ಆಲ್ವೇಸ್ ಓಕೆ, ಇಂಟೆನ್ಷನ್ ಚೆನ್ನಾಗಿರುತ್ತೆ, ಅವ್ರು ಹೋಗ್ತಾರೆ. ಬಟ್ ಅಲ್ಲಿಂದ ಆಕ್ಚುಲಿ ಚಾಲೆಂಜಸ್ ಸ್ಟಾರ್ಟ್ ಆಗುತ್ತೆ ಫೋರ್ತ್ ಟೈಪ್ ಆಫ್ ಪೀಪಲ್ ಇಂದ. ಈ ಫೋರ್ತ್ ಟೈಪ್ ಆಫ್ ಪೀಪಲ್ ಯಾರು ಅಂತ ಹೇಳಿದ್ರೆ, ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ದೀಸ್ ಆರ್ ದ ಅಪರ್ಚುನಿಸ್ಟ್. ಇವ್ರು ಯಾರು ಅಂತ ಹೇಳಿದ್ರೆ, ಅವ್ರಿಗೂ ಪ್ರೊಟೆಸ್ಟ್ಗೆ ಸಂಬಂಧನೇ ಇರಲ್ಲ, ಬಟ್ ದೇ ವಾಂಟ್ ಟು ಟೇಕ್ ದಟ್ ಆಪರ್ಚುನಿಟಿ ಟು ಸೇ ದಟ್, ಓ ಇಲ್ಲ ನಾವು ಕೂಡ ಹೋಗ್ಬಿಟ್ಟು ಏನಾದರೂ ಒಂದು ನಮ್ಮದು ಏನಾದರೂ ಬೇಳೆ ಬೇಯಿಸ್ಕೊಂಡು ಬರುವ ಅಂತ ಹೇಳೋ ಒಂದು ಇಂಟೆನ್ಷನಲ್ಲಿ ದೇ ವಿಲ್ ಗೋ ಆ್ಯಂಡ್ ಟ್ರೈ ಟು ಗ್ರ್ಯಾಬ್ ಆಲ್ ದ ಅಟೆನ್ಷನ್ನು. ಮೇ ಬಿ ಅವರು ಅವರ ಒಂದು ಪರ್ಸ್ನಲ್ ಅಡ್ವಾಂಟೇಜಿಗೆ ಬರ್ತಾರೆ. ಅವರು ಕೂಡ ಪ್ರೊಟೆಸ್ಟಲ್ಲಿ ಎಲ್ಲ ದೇ ವಿಲ್ ಬಿ ಅ ಪಾರ್ಟ್ ಆಫ್, ಮಾತಾಡ್ತಾರೆ, ದೇ ವಿಲ್ ಓಲ್ಡ್ ಆಲ್ ದಟ್ ಪ್ಲೇ ಕಾರ್ಡ್ಸ್ ಎಲ್ಲ ಇಟ್ಕೊಳ್ತಾರೆ, ದೇ ವಿಲ್ ಡೂ ಎವ್ರಿಥಿಂಗ್ ಫಾರ್ ದ ಪ್ರೊಟೆಸ್ಟ್, ಸೇಯಿಂಗ್ ದಟ್ ಓಕೆ ನಾವೆಲ್ಲ ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀವಿ ನೋಡಿ ಅಂತೇಳಿ ಅವರು ಒಂದು ಅವರ ಒಂದು ಫಾಲೋವರ್ಸ್ನ ಗೈನ್ ಮಾಡೋ ಒಂದು ಉದ್ದೇಶ ಇರ್ಬೋದು. ಬಟ್ ಎಂಡ್ ಆಫ್ ಇಟ್ ಈ ಒಂದು 4 ಜನರು ಇಟ್ಸ್ ಓಕೆ. ಈ ಫೋರ್ತ್ ಒನ್ ಆರ್ ಮೇ ಬಿ ಗುಡ್ ಆಗ್ಬೋದು, ಬ್ಯಾಡ್ ಆಗ್ಬೋದು, ಬಟ್ ಸ್ಟಿಲ್ ಇಟ್ಸ್ ಓಕೆ. ಬಟ್ ಆಕ್ಚುಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಇವರಿಂದ ಅಲ್ಲ. ನಾವು ಯಾವುದೇ ಒಂದು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಈ 4 ಜನರು ಇರ್ತಾರೆ, ಬಟ್ ಈ 4 ಜನರು ಐ ವುಡ್ ಸೇ ದಿಸ್ 4 ಮೆಂಬರ್ಸ್ ಇರ್ತಾರೆ. ಬಟ್ ಅಲ್ಲಿಂದ ನಾವು ಒಂದೇ ಒಂದು ಚಿಕ್ಕ ಒಂದು ಮಿಸ್ಟೇಕ್ಸ್ ಮಾಡ್ತೀವಿ. ದೀಸ್ ಆರ್ ದ ಫಿಫ್ತ್ ಟೈಪ್ ಆಫ್ ಪೀಪಲ್. ದೀಸ್ ಪೀಪಲ್ ಆರ್ ಕಾಲ್ಡ್ ದ ಮೋಸ್ಟ್ ಡೇಂಜರಸ್ ಪೀಪಲ್. ಯಾರು ಅಂತ ಹೇಳಿದ್ರೆ, ದ ಇನ್ಸ್ಟಿಗೇಟರ್. ವೈ ದೀಸ್ ಪೀಪಲ್ ಆರ್ ಡೇಂಜರಸ್ ಅಂತ ಹೇಳಿದ್ರೆ, ಇವರು ಅವರಿಗೆ ಪ್ರೊಟೆಸ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ, ಇಂಟೆನ್ಷನ್ ಇರಲ್ಲ, ಬಟ್ ದೇ ವಾಂಟ್ ಟು ಬಿ ಇನ್ ಟು ಡೆಸ್ಟ್ರಾಯಿಂಗ್, ಡಿಸ್ಟ್ರಕ್ಟಿವ್ ಮೈಂಡ್ ಸೆಟ್ಟಿಗೆ ಹೋಗ್ತಾರೆ. ಕಲ್ಲೊಡಿಬೇಕು, ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಬೇಕು, ಸಫರ್ ಆಗಬೇಕು, ಎಲ್ಲ ಕಡೆ ಕೇಯಾಸ್ ಆಗಬೇಕು. ದಿಸ್ ಮೈಟ್ ಬಿ ಫಂಡೆಡ್ ಬೈ ಸಮ್ ಗೂನ್ಸ್, ಫಂಡ್ ಮಾಡ್ಬೋದು, ಇಲ್ಲ ಪೊಲಿಟಿಕಲ್ ಎಜೆಂಡಾ ಇರ್ಬೋದು. ಒಂದು ಪಾರ್ಟಿನ ತುಳಿಯಕ್ಕೆ ಇನ್ನೊಂದು ಪಾರ್ಟಿಯವರು ಮಾಡುವಂತ ಒಂದು ನೀಚ ಕೃತ್ಯ ಆಗಿರ್ಬೋದು, ಇಲ್ಲ ಟೈಮ್ ಪಾಸಿಗೆ ಅಂತ ಬಂದು ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಡುವ ಅಂತ. ಬಟ್ ಈ ಒಂದು ಬೇಡ, ಮ್ಯೂಟ್. ಓಕೆ, ಈ ಒಂದು ಇವರಿಂದ ದ ಎಂಟೈರ್ ಈ 4 ಮೆಂಬರ್ಸ್ ಯಾರು ಬಂದಿರ್ತಾರೆ, 4 ಟೈಪ್ಸ್ ಆಫ್ ಪೀಪಲ್, ದೇ ವಿಲ್ ಕಾಲ್ಡ್ ಆಸ್ ಈ 5 ಜನರನ್ನ ಕಂಬೈನ್ ಮಾಡ್ಬಿಟ್ಟು ಹೇಳ್ತಾರೆ, ದೀಸ್ ಆರ್ ದ ಪ್ರೊಟೆಸ್ಟರ್ಸ್ ಅಂತ ಹೇಳಿ. ಹಿಡ್ಕೊಂಡು ಬಡಿತಾರೆ, ರಕ್ತ ಬರೆಸ್ತಾರೆ, ಎಲ್ಲ ಥರದ್ದು ಮಾಡ್ತಾರೆ. ಬಟ್ ಎ ಸಿ ರೂಮಲ್ಲಿ ಕೂತ್ಕೊಂಡು ನೋಡ್ತಾ ಇರೋರು ಎ ಸಿ ರೂಮಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ನೀವು ಕೂತ್ಕೊಂಡು ಮೀಡಿಯಾದಲ್ಲಿ ನೋಡ್ಕೊಂಡು ಅಯ್ಯೋ ಪಾಪ ಅಂತ ಹೇಳ್ಕೊಂಡು
ಹಂಗೆ ನಡೀತಾ ಇರುತ್ತೆ. ಬಟ್ ಇಲ್ಲಿ ಸಫರ್ ಆಗೋದು ಯಾರು ಗೊತ್ತಾ? ಈ ಇನ್ನೋಸೆನ್ಸು, ಯೂತ್ಸು, ಪಾಪ ಯಾರೊಬ್ರು ವಿಷನ್ ಅಂತ ಇಟ್ಕೊಂಡು ಹೋಗಿರ್ತಾರೆ, ಅವರಿಗೆ ಗೊತ್ತಿರಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಬಟ್ ಸಪೋರ್ಟರ್ಸ್ ಅಂತ ಗೊತ್ತಿರ್ತಾರೆ, ಅವ್ರಿಗೆ ಏನಾಗ್ತಾ ಇದೆ ಗೊತ್ತಿರಲ್ಲ. ಆಮೇಲೆ ಫಾಲೋವರ್ಸು ಕನ್ಫ್ಯೂಸ್ ಆಗಿಬಿಡ್ತಾರೆ, ಅಯ್ಯೋ ನಾನು ಯಾಕಾದ್ರೂ ಬಂದೆ ಇಲ್ಲಿಗೆ ಅಂತ. ಫೈನಲಿ ಈ ಅಡ್ವಾಂಟೇಜ್ ತೆಕೊಂಡು ಹೋಗೋದಕ್ಕೆ ಬಂದವರು ಅವರು ಕೂಡ ಎಲ್ಲೊಂದು ಕಡೆ ಹೋಗ್ಬಿಡ್ತಾರೆ. ಬಟ್ ಎಂಡ್ ಆಫ್ ಇಟ್, ಆಲ್ ದೀಸ್ 5 ಟೈಪ್ಸ್ ಆಫ್ ಪೀಪಲ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಂಡ್ ಲೇಬಲ್ಡ್ ಆಸ್ ದ ಆಂಟಿ ನ್ಯಾಷನಲ್ಸ್. ದೇ ಆರ್ ಎಗೇನ್ಸ್ಟ್ ದ ಗೌರ್ಮೆಂಟು, ಹಾಗೆ ಹೀಗೆ ಅಂತ. ಬಟ್ ಡೆಮೋಕ್ರೆಟಿಕ್ ಕಂಟ್ರಿ ನಮ್ಮದು, ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಎಲ್ರಿಗೂ ಅಧಿಕಾರ ಇದೆ. ಬಟ್ ಲೆಟ್ ಅಸ್ ನೋ ದ ಇಂಟೆನ್ಷನ್ ಆಫ್ ದ ಪೀಪಲ್, ಸ್ಟೂಡೆಂಟ್ಸು, ವಿಮೆನ್ ಆರ್ ಎನಿಥಿಂಗ್, ಯಾವುದ್ರ ವಿಷಯದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ದಿಸ್ ಇಸ್ ನಾಟ್ ಅ ವಿಡಿಯೋ ವಿಚ್ ಇಸ್ ಎಗೇನ್ಸ್ಟ್ ದ ಗೌರ್ಮೆಂಟ್ ಆರ್ ಎಗೇನ್ಸ್ಟ್ ಎನಿಥಿಂಗ್. ಐ ಆಮ್ ಟೆಲಿಂಗ್ ಯು, ದಯವಿಟ್ಟು ನಮ್ಮ ಮಕ್ಕಳನ್ನ ಈ ಥರ ಒಂದು ವಿಷಯದಲ್ಲಿ ಸಿಕ್ಕಾಕ್ಸ್ಬಿಟ್ಟು ಲೆಟ್ ದೆಮ್ ನಾಟ್ ಸಫೋಕೇಟ್ ಅಂತ ಹೇಳೋ ಒಂದೇ ಒಂದು ಇಂಟೆನ್ಷನಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮಿಗೆ ಯಾವುದಾದ್ರೂ ಪ್ರೊಟೆಸ್ಟಿಗೆ ಹೋಗೋದಕ್ಕಿಂತ ಮುಂಚೆ, ಪ್ರೊಟೆಸ್ಟಲ್ಲಿ ಭಾಗಿಯಾಗೋದಕ್ಕಿಂತ ಮುಂಚೆ, ಬಿ ಕೇರ್ಫುಲ್ ಅಬೌಟ್ ದೀಸ್ ಪರ್ಟಿಕ್ಯುಲರ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ಬಿ ವೆರಿ ಡಿಸ್ಟ್ರಕ್ಟಿವ್. ಸೊ ಇವ್ರನ್ನ ಕಂಟ್ರೋಲ್ ತೆಗಿಬೇಕಂದ್ರೆ ಓನ್ಲಿ ಇಟ್ ಈಸ್ ಪಾಸಿಬಲ್ ಥ್ರೂ ದ ವಿಷನ್, ಸೇಯಿಂಗ್ ದಟ್ ಈ ವಿಷನರಿ ಯಾರು ಇರ್ತಾರೆ ಅವ್ರಿಗೆ ಗೊತ್ತಿರಬೇಕು ಈ ಥರ ಜನರನ್ನ ಹೇಗೆ ನಾವು ಎಲಿಮಿನೇಟ್ ಮಾಡಬೇಕು ಪ್ರೊಟೆಸ್ಟಿಂದ, ಹೇಗೆ ಅವ್ರ ಮೇಲೆ ಒಂದು ಹದ್ದಿನ ಕಣ್ಣು ಇಡಬೇಕು. ಅಂಥವ್ರು ಇದ್ರೆ ಇಮಿಡಿಯೇಟ್ ಆಗಿ ಪೊಲೀಸಿಗೆ ರಿಪೋರ್ಟ್ ಮಾಡಿ, ದೇ ಹ್ಯಾವ್ ಟು ಬಿ ಎಕ್ಸ್ಪೆಲ್ಡ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಪ್ರೊಟೆಸ್ಟ್. ಅವ್ರನ್ನ ಫಸ್ಟೇ ಐಡೆಂಟಿಫೈ ಮಾಡಿಬಿಡ್ಬೇಕು, ಗೊತ್ತಾಗ್ಬಿಡುತ್ತೆ ದ ವೇ ದೇ ಆರ್ ವಾಕಿಂಗ್, ದ ವೇ ದೇ ಆರ್ ಟ್ರೈಂಗ್ ಟು ಕ್ರಿಯೇಟ್ ಪ್ರಾಬ್ಲಮ್, ದ ವೇ ದೇ ಆರ್ ಕ್ಯಾರಿಂಗ್ ಸಮ್ ವೆಪನ್ಸು, ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಐ ಥಿಂಕ್ ದಿಸ್ ವಿಡಿಯೋ ಈಸ್ ಅ ವೆರಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಎಲ್ಲರೂ ಲೆಫ್ಟ್ ಟು ರೈಟ್ ಅಂತ ಸಪೋರ್ಟ್ ಮಾಡ್ತಾ ಇದ್ರೆ, ನಾನೇ ಒಂದು ಬೇರೆ ದಿಕ್ಕಲ್ಲಿ ಹೋಗ್ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ನೇಚರು ಮರ ಕೇಳಿಲ್ಲ ನೀನು ಯಾವ ಜಾತಿ, ಯಾವ ಪಾರ್ಟಿ, ಯಾವ ಕಂಟ್ರಿ ಅಂತ. ಬಟ್ ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಬಂದಾಗ ವಿ ಗೆಟ್ ಸ್ಪ್ಲಿಟ್, ಒಂದು ಬ್ರ್ಯಾಂಡ್ ಅಂತ ಬಂದಾಗ ವಿ ಗೆಟ್ ಸ್ಪ್ಲಿಟ್, ವೆನ್ ದ ಇಂಟೆನ್ಷನ್ ಅಂತ ಬಂದಾಗ ಸ್ಪ್ಲಿಟ್ ಆಗಿಬಿಡ್ತೀವಿ, ರಿಲಿಜನ್ ಅಂತ ಬಂದಾಗ ಸ್ಪ್ಲಿಟ್ ಆಗಿಬಿಡ್ತೀವಿ, ಕಮ್ಯುನಿಟಿ ಬಂದಾಗ ಸ್ಪ್ಲಿಟ್ ಆಗಿಬಿಡ್ತೀವಿ. ಬಟ್ ಓನ್ಲಿ ನೇಚರ್ ಕ್ಯಾನ್ ಪ್ರೊಟೆಕ್ಟ್ ಯು. ಓನ್ಲಿ ನೇಚರ್ ಈಸ್ ದ ಬಿಗ್ಗೆಸ್ಟ್ ಸೊಲ್ಯೂಷನ್ ಇನ್ ಫ್ಯೂಚರ್. ಸೊ ನೀವು ಕೂಡ ನೇಚರ್ ಒಟ್ಟಿಗೆ ಹೋಗಿ, ನೇಚರ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ, ನೇಚರಿಂದ ನಾನು ಯಾವ ಥರ ದುಡ್ಡು ಮಾಡ್ಬೋದು, ನೇಚರ್ ಒಟ್ಟಿಗೆ ನಾನು ಯಾವ ಥರ ಬೆಳಿಬೋದು ಅಂತ ಹೇಳೋ ಒಂದೇ ಒಂದು ಇಂಟೆನ್ಷನಲ್ ನಿಮ್ಮ ಲೈಫ್ನ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ, ಯುವರ್ ಚೈಲ್ಡ್ ಆಲ್ಸೋ ವಿಲ್ ಬಿ ಸೇಫ್, ಯುವರ್ ಫ್ಯಾಮಿಲಿ ಕೂಡ ಸೇಫ್ ಆಗ್ತೀವಿ. ಆ್ಯಂಡ್ ಫೈನಲಿ, ಬಿಫೋರ್ ಐ ಎಂಡ್ ದಿಸ್ ವಿಡಿಯೋ, ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು, ನಮ್ಮ ಕಂಟ್ರಿ GDP ಎಷ್ಟೇ ಎತ್ತರಕ್ಕೆ ಹೋದ್ರು, ಎಷ್ಟೇ ಮಿಲಿಯನ್ಸ್ ಆಫ್ ಡಾಲರ್ಸು, ಬಿಲಿಯನ್ಸ್ ಆಫ್ ಡಾಲರ್ಸ್ ಜನರೇಟ್ ಮಾಡಿದ್ರು, ನಮ್ಮ ಫ್ಯೂಚರ್ ಜನ್ರೇಷನಿಗೆ ಕುಡಿಯೋಕ್ಕೆ ಒಂದು ನೀರು ಚೆನ್ನಾಗಿಲ್ಲ, ಏರು ಎಲ್ಲ ಪೊಲ್ಯೂಟ್ ಆಗಿದೆ, ಫುಡ್ಡು ಕೂಡ ಪಾಯ್ಸನ್ ಆಗಿದೆ ಅಂತ ಹೇಳಿದ್ರೆ, ವಾಟ್ GDP ವಿ ಆರ್ ಸ್ಪೀಕಿಂಗ್ ಅಬೌಟ್? ಆರ್ ವಿ ಸ್ಪೀಕಿಂಗ್ ಅಬೌಟ್ ಗಾರ್ಬೇಜ್ ಡೆಪಾಸಿಟಿಂಗ್ ಪೀಪಲ್? ಪ್ರಪಂಚದಲ್ಲಿ ಎಲ್ಲ ಕಡೆ ಕಸ ಎಸೆಯೋದ್ರ ಬಗ್ಗೆ GDP ಮಾತಾಡ್ತಾ ಇದ್ದೀವಾ? ಇಲ್ಲ NDP ಅಂತ ಹೇಳಿದ್ರೆ, NDP, ಯಾ? ಸೊ NDP ಅಂತ ಹೇಳಿದ್ರೆ, ಈಸ್ ಇಟ್ ನೇಚರ್ ಡೆಸ್ಟ್ರಾಯಿಂಗ್ ಪ್ರೋಗ್ರಾಮ್? What are we speaking about? NDP. So next time when you vote, next time when you elect, don't elect people who are against nature, who are against our future, who are against destruction, like who are destroying things. ಸೊ ನಮ್ಮನ್ನ ಉಳಿಸ್ಬೇಕಂದ್ರೆ ಇಟ್ಸ್ ನಾಟ್ ಅಬೌಟ್ ಗೌರ್ಮೆಂಟ್. ನಿಜ, ಗೌರ್ಮೆಂಟ್ ಆರ್ ಡೂಯಿಂಗ್ ದೇರ್ ಡ್ಯೂಟಿ, ಕೆಲವು ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ದೇರ್ ಆರ್ NGOs ಹೂ ಆರ್ ಡೂಯಿಂಗ್ ಥಿಂಗ್ಸ್, ದೇರ್ ಆರ್ ಸೋ ಮೆನಿ ಗುಡ್ ಪೀಪಲ್ ಇನ್ ದಿಸ್ ವರ್ಲ್ಡ್. ಬಟ್ ಮೈ ಲೈಫ್ ಐ ಕ್ಯಾನ್ ಚೇಂಜ್, ಯುವರ್ ಲೈಫ್ ಯು ಕ್ಯಾನ್ ಚೇಂಜ್. ನೀವು ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಏನು? ನೀವು ಒಂದು ಪ್ರೊಟೆಸ್ಟಿಗೆ ಹೋಗ್ಬೇಕಾದ್ರೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಾ? ನೀವು ಎಲ್ಲಿ ಫೀಲ್ ಆಯಿತು, ನಿಮಗೆ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಶೇರ್ ಇಟ್ ಇನ್ ದ ಕಮೆಂಟ್ಸ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ನನ್ನ ಮಗನಿಗೆ GDP, NDP, ನೀಟು ಇದು ಯಾವುದು ಬೇಡ. ಐ ಆಲ್ವೇಸ್ ವಾಂಟ್ ಹಿಮ್ ಟು ಮೇಕ್ ಶೋರ್ ಅವನು ತಿಂದು ಆ ರ್ಯಾಪರ್ ಎಸಿತಾನಲ್ಲ ಅದು ಎಸಿಬೇಡ. ಥ್ಯಾಂಕ್ ಯು ಹೇಳ್ತೀಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವೆನ್ ಯು ವ್ಯಾಲ್ಯೂ ನೇಚರ್, ನೇಚರ್ ವಿಲ್ ಸಪೋರ್ಟ್ ಯು ಅಂತ ಹೇಳು. ಈ ಥರ ಒಂದು ಬೇಸಿಕ್ ಎಜುಕೇಷನ್ ನನಗೆ ಸ್ಕೂಲಲ್ಲಿ ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಐ ಡೋಂಟ್ ಟು ಸೆಂಡ್ ಹಿಮ್ ಟು ದೋಸ್ ಕೈಂಡ್ ಆಫ್ ಸ್ಕೂಲ್ಸ್ ಆರ್ ಕಾಲೇಜಸ್. ಎಂಡ್ ಆಫ್ ಇಟ್, we need humans with humanity. So if there is some options like that, I'll definitely send him to multiple other schools
but end of it, it is my own way of telling him how he can be a good soul in this world. Yeah. ಟೇಕ್ ಕೇರ್, ಲವ್ ಯು ಆಲ್. ಆ್ಯಂಡ್ ನೀವೇನಾದರೂ ನಮ್ಮ ಒಂದು ನೇಚರ್ ಪ್ರೂನರ್ಸ್ ಕ್ಲಬ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ www.naturepreneurclub.com ಜಾಯ್ನ್ ಆಗಿ. ದೇರ್ ಐ ವಿಲ್ ಬಿ ಡಿಕೋಡಿಂಗ್ ಯು ಮಲ್ಟಿಪಲ್ ಅದರ್ ಥಿಂಗ್ಸ್ ಅಬೌಟ್ ಲೈಫ್, ಅಬೌಟ್ ಬಿಸ್ನೆಸ್, ಅಬೌಟ್ ನೇಚರ್, ಅಬೌಟ್ ವೆಲ್ತ್, ಯಾವ ಥರ ನಾವು ಲೈಫ್ನ ಸಖತ್ತಾಗಿ ಲೀಡ್ ಮಾಡಬೇಕು ಅಂತ ಅಲ್ಲಿ ಬಂದಾಗ ಹೇಳ್ಕೊಡ್ತೀನಿ. ಸಿ ಯು, ಟೇಕ್ ಕೇರ್, ಬಾಯ್. Dip, 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 dip.